ಹಾಯ್ ವೆಲ್ಕಮ್ ಟು ಇದು ಬಂದು ಶುಕ್ರವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಸೊ ನಾನು ಎಲ್ಲಪ್ಪ ಹೋಗ್ತಾಯಿದ್ದೀನಿ, ರೆಡಿ ಆಗಿಬಿಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾನು ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಟೆಂಪಲಲ್ಲಿ ಕಳಶ ಹೊತ್ಕೊಳ್ಳೋ ಪ್ರೋಗ್ರಾಮ್ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ರೆಡಿಯಾಗಿ ನಾನು, ನನ್ನ ಫ್ರೆಂಡು, ಅವ್ರ ಮಗಳು, ಅವ್ರ ಅತ್ತೆ ಎಲ್ಲರೂ ಕೂಡ ಹೋಗ್ತಾಯಿದ್ದೀವಿ. ನಾವು ಅಲ್ಲಿ ಹೋದ್ವಿ. ನೋಡಿ ಇಲ್ಲಿ ಕಳಶಗಳನ್ನ ನಮಗೆ ಕೊಡ್ತಾರಂತ ರೆಡಿ ಮಾಡ್ಕೊತಾ ಇದ್ದಾರೆ. ಸಾವಿರದ ಒಂದು ಕಳಶನ ರೆಡಿ ಮಾಡ್ಕೊತಾ ಇದ್ದಾರೆ. ಈ ಆಂಟಿನೇ ನಮಗೆ ಹೇಳಿದ್ದು ಬರುತ್ತೆ ನೋಡಿ. ಅದಾದ್ಮೇಲೆ ನಾನೆಲ್ಲರೂ ನಾವು ಹೋಗೋಕ್ಕಿಂತ ಮುಂಚೆ ಜನ ನಿಂತರು. ಸಾವಿರದ ಒಂದು ಕಳಶನ ಹೊತ್ಕೋಬೇಕು. ಆ ಹೊತ್ಕೊಂಡಿರೋ ಕಳಶನ ನಮಗೆ ಕೊಡ್ತೀವಿ ಅಂತ ಹೇಳಿದರು. ಸೊ ಎಲ್ಲರೂ ಕೂಡ ರೆಡಿಯಾಗಿ ಬಂದಿದ್ದರು. ನಾವು ಕೂಡ ನೋಡಿ ರೆಡಿಯಾಗಿ ನಿಂತಿದ್ವಿ. ನಾವು ಕೂಡ ಲೈನಲ್ಲಿ ಕ್ಯೂ ಅಲ್ಲಿ ನಿಂತಿದ್ವಿ. ತುಂಬ ಜನ ಇದು. ಸಾವಿರದ ಒಂದು ಕಳಶನ 1000 ಜನ ಮೇಲಿರುತ್ತೆ. ಪಾಪ ಎಷ್ಟೊಂದು ಜನಕ್ಕೆ ಕಳಶನೇ ಸಿಗಲಿಲ್ಲ. ಯಾಕಂದರೆ ಒಬ್ರೊಬ್ರು 3-4 ಹೊತ್ಕೊಂಡು ಹೊಂಟೋದ್ರು. ಇದೇ ನೋಡಿ ತಾಯಿ ಮದನಟ್ಟಮ್ಮ ದೇವರು. ಇಲ್ಲಿಂದ ಮಹದೇಶ್ವರ ನಗರದಿಂದ ನಾವು ನಾಗರಹೊಳೆ ಸರ್ಕಲ್ವರೆಗೂ ಕಳಶನ ಹೊತ್ಕೊಂಡು ಹೋಗಿದ್ವಿ. ಇಲ್ಲೆಲ್ಲ 9 ದೇವ್ರನ್ನ ಕರೆಸಿದ್ರು. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಕರ್ಕೊಂಡು ಹೋಗ್ತಾರೆ. ಒಂದೊಂದು ಕಳಶಕ್ಕೆ ಒಂದೊಂದು ದೇವರು ಆಚೆಗೆ ಬರುತ್ತೆ ಅಂತ ಇಲ್ಲಿ 9 ಕಳಶ ಸಪ್ರೇಟಾಗಿ ಇದು ದೊಡ್ಡ ಕಳಶ 9 ಕಳಶ ಆಯಿತು. ಸೊ ಅದು ದೇವರು ಬರಬೇಕಾದಾಗ ಒಂದೊಂದು ಕಳಶಕ್ಕೆ ಒಂದೊಂದು ದೇವರು ಅಂತ ಆ ಥರ ಮಾಡಿದರು. ಸೊ ಪಾಪ ತುಂಬ ಜನ ಎಷ್ಟೋ ಆಸೆ ಪಟ್ಟು ಬಂದಿರ್ತಾರೆ ದೇವ್ರ ಕಳಶ ಹೊತ್ಕೊಂಡು ಹೋಗ್ಬೇಕು ಅಂತ. ಅದು ನಮ್ಮ ಜನಗಳು ಕೆಟ್ಟ ಬುದ್ಧಿ ನೋಡಿ. ಆ ಕಳಶ ಹೊತ್ತಿರೋ ನಮಗೆ ಕೊಡ್ತಾರೆ ಅಂತ ಒಬ್ರೊಬ್ರು 3-4 ಹೊತ್ಕೊಂಡು ಕಳಶ ಹೊತ್ಕೊಂಡು ಸಹ ಬರಲಿಲ್ಲ. ಎತ್ಕೊಂಡು ಮನೆಗೆ ಹೊಂಟೋದ್ರು. ಎಂಥ ಕೆಟ್ಟ ಬುದ್ಧಿ ಜನಗಳಿಗೆ ಅಲ್ವಾ. ಇದು ಬರೀ ಒಂದು ಚಮ್ ಕೊಡ್ತೀವಿ ಅಂದ್ ಇದಕ್ಕೆ ಇಷ್ಟೊಂದು ಜನ ಈ ಥರ ಮಾಡಿದ್ರು. ಅದೇ ಚಿನ್ನ ಬೆಳ್ಳಿ ಕೊಡ್ತೀವಿ ಅಂದರೆ ಜನಗಳೇ ತುಳ್ಕೊಂಡು ಹೋಗ್ಬಿಡ್ತಾರೆ ಅನಿಸುತ್ತೆ. ಅಷ್ಟು ಕೆಟ್ಟು ಜನಗಳಿದ್ದಾರೆ. ನಮ್ಮ ಎಲ್ರಿಗೂ ಹೇಳ್ತಲ್ಲ, ಕೆಲವೊಬ್ಬೊಬ್ರು ಆ ಥರ ಕೆಟ್ಟ ಬುದ್ಧಿ ಇರುತ್ತೆ. ಯಾರು ಕೂಡ ಆ ಥರ ಮಾಡಬೇಡಿ, ಫ್ರೀ ಸಿಗುತ್ತೆ ಅಂತೇಳಿ ಎಲ್ರಿಗೂ ಸಿಗಲಿ ಅಲ್ವಾ. ಪಾಪ ಎಲ್ಲ ಜನಗಳು, ಎಲ್ಲ ಲೇಡೀಸ್ಗಳಿಗೂ ದೇವ್ರ ಸೇವೆ ಮಾಡ್ಬೇಕನ್ನೋ ಆಸೆ ಇರುತ್ತೆ. ಅಲ್ಲಿ ಎಷ್ಟೊಂದು ಜನ ಪಾಪ ಅಳ್ತಾರೆ, ನಮಗೆ ಸಿಕ್ಕಿಲ್ಲ ಅಂತ. ಅದಾದಮೇಲೆ ಇಲ್ಲಿ ನೋಡಿ 9 ದೇವ್ರುಗಳು ಕೂಡ ದೇವಸ್ಥಾನದೊಳಗಿಂದ ಆಚೆಗೆ ಬಂದರು. ಒಂದೊಂದು ಕಳಶಕ್ಕೆ ಒಂದೊಂದು ದೇವರು ಅಂತ ಆಚೆಗೆ ಬಂತು ದೇವರು. ಎಲ್ಲರೂ ರೆಡಿ ಆದರು. ದೇವ್ರ ಮುಂದೆ ಹೋಗ್ತಿದ್ದಂಗೆ ನಾವೆಲ್ಲರೂ ಹಿಂದೆಯಿಂದ ಕಳಶನ ಹೊತ್ಕೊಂಡು ಹೋಗ್ಬೇಕಂತ ಹೇಳಿದರು. ಸೊ ನಮಗೂ ಎಲ್ರಿಗೂ ಕೂಡ ಒಂದೊಂದು ಕಳಶ ಸಿಕ್ಕಿತ್ತು. ನಾವು ಒಂದೊಂದೇ ಇಸ್ಕೊಂಡ್ವಿ. ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ಇವಾಗ ದೇವ್ರ ಮುಂದೆ ಹೋಗೋದು ಒಂದೇ ಬಾಕಿ ಇತ್ತು. ದೇವರು ಕೂಡ ಮುಂದೆ ಎಲ್ಲ ಹೋಗಿ ನಾವು ಕೂಡ ಎಲ್ಲ ಮುಂದೆ ನಡ್ಕೊಂಡು ಹೋದ್ವಿ. ಅಷ್ಟು ದೂರ 1.5 ಕಿಲೋಮೀಟ್ರ್ ನಡ್ಕೊಂಡು ಹೋದ್ವಿ. ಅಲ್ಲಿ ಅಣ್ಣಮ್ಮ ತಗೊಂಬರ್ತಾರೆ. 14ನೇ ವರ್ಷದ ಅಣ್ಣಮ್ಮನ ವಾರ್ಷಿಕೋತ್ಸವ ಆಯಿತು. ಹಾಗೆ ಬಂಡಿ ಮಕ್ಕಳಮ್ಮ ಕೂಡ ಕರೆಸಿದ್ರು. ನಾವು ಕೂಡ ದೇವರ ಆಶೀರ್ವಾದ ಎಲ್ಲ ತೊಗೊಂಡು ದೇವ್ರನ್ನ ಕೂಡ ನೋಡಿಕೊಂಡು ಕಳಶಕ್ಕೆಲ್ಲ ನೀರು ಹಾಕ್ತಾರೆ. ತೀರ್ಥ ಥರ ನೀರೆಲ್ಲ ಹಾಕಿ